ಹಾಯ್ ಫ್ರೆಂಡ್ಸ್, ಡೆಕಾಯ್ತ್ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ಸಿನಿಮಾ ಸ್ಟಾರಿಂಗ್ ಆದಿ ವಿಶೇಷ್ ಅಂಡ್ ಮೃಣಾಲ್ ಠಾಕೂರ್. ಕಥೆ ಶುರುವಿನಲ್ಲಿ ಹರಿದಾಸ್ ಅವ್ನು ಮಾಡಿರುವಂತಹ ಯಾವುದೋ ಒಂದು ಕೊಲೆಗೆ 13 ವರ್ಷದಿಂದ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇರ್ತಾನೆ. ಹರಿದಾಸ್ ಜೈಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಅವನ ಲವರ್ ಸರಸ್ವತಿಯ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ನೆಕ್ಸ್ಟ್ ಹರಿದಾಸ್ನ ಫ್ಲಾಶ್ ಬ್ಯಾಕ್ ಸ್ಟೋರಿ ತೋರಿಸ್ತಾ ಹೋಗ್ತಾರೆ. ಅಲ್ಲಿ ಹರಿ ಮತ್ತು ಸರಸ್ವತಿಯ ಲವ್ ಸ್ಟೋರಿ ರಿವೀಲ್ ಆಗುತ್ತೆ. ಹರಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂತಹ ಸರಸ್ವತಿಯ ಮೇಲೆ ಸಡನ್ ಆಗಿ ದ್ವೇಷ ಹುಟ್ಟೋದಕ್ಕೆ ಕಾರಣ ಆದ್ರೂ ಏನು, ಹರಿ ಮಾಡಿದ ಕೊಲೆ ಆದ್ರೂ ಯಾರದ್ದು, ಮತ್ತೆ ಈಗ ಹರಿ 13 ವರ್ಷಗಳಾದ್ಮೇಲೆ ಜೈಲಿಂದ ತಪ್ಪಿಸ್ಕೊಂಡು ಸರಸ್ವತಿಯ ಮೇಲೆ ದ್ವೇಷ ತೀರ್ಸ್ಕೊಳ್ತಾನೋ ಇಲ್ವೋ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ಹರಿದಾಸ್ನ ರೋಲ್ ಮಾಡಿರೋದು ಆದಿ ವಿಶೇಷ್. ಅವರ ಆಕ್ಟಿಂಗ್ ನನಗೆ ಈ ಒಂದು ಫಿಲ್ಮ್ ಅಲ್ಲಿ ಸ್ಯಾಟಿಸ್ಫೈ ಆಗಲಿಲ್ಲ. ಕ್ಲೈಮ್ಯಾಕ್ಸ್ ಗಿಂತ ಮುಂಚೆ ಬರುವಂತಹ ಒಂದಷ್ಟು ಫೀಲ್ ಗುಡ್ ಅಂಡ್ ಎಮೋಷನಲ್ ಪೋರ್ಷನ್ಸ್ ಅಲ್ಲಿ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ ಅನ್ನೋದು ಬಿಟ್ರೆ, ಇನ್ನು ಮಿಕ್ಕ ಎಲ್ಲ ಎಮೋಷನಲ್ ಸೀನ್ಸ್ ಅಲ್ಲೂ ಅವರ ಎಕ್ಸ್ಪ್ರೆಷನ್ಸ್ ಸಿಂಕೆ ಆಗಲ್ಲ. ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಓವರ್ ಕಾನ್ಫಿಡೆನ್ಸ್ ಮತ್ತೆ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಓವರ್ ಆಟಿಟ್ಯೂಡ್ ಇದೆರಡೂ ಅವರ ಸಿಗ್ನೇಚರ್ ಸ್ಟೈಲ್ ಆಫ್ ಆಕ್ಟಿಂಗ್. ಈ ಒಂದು ಕ್ಯಾರೆಕ್ಟರ್ ಗೆ ಆ ಒಂದು ಸಿಗ್ನೇಚರ್ ಸ್ಟೈಲ್ ಆಫ್ ಆಕ್ಟಿಂಗ್ ಇಂದ ಆಚೆ ಬಂದು ತುಂಬಾ ಸೆಟಲ್ಡ್ ಆಗಿ ಮಾಡುವಂತ ಅವಶ್ಯಕತೆ ಇತ್ತು, ಬಟ್ ಅವ್ರ ಕೈಲಿ ಅದು ಆಗಿಲ್ಲ. ಮೊದಲೇ ಇದೊಂದು ಎಮೋಷನಲ್ ಥ್ರಿಲ್ಲರ್ ಆಗಿರೋದ್ರಿಂದ ಈ ಫಿಲ್ಮ್ ಅಲ್ಲಿ ಎಮೋಷನ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಈ ಎಲ್ಲ ನೆಗೆಟಿವ್ ಗಳಿಂದಾಗಿ ಮೋಸ್ಟ್ ಆಫ್ ದ ಸೀನ್ಸ್ ಅಲ್ಲಿ ಆಡಿಯನ್ಸ್ ಎಮೋಷನಲಿ ಕನೆಕ್ಟ್ ಆಗೋದಿಲ್ಲ. ಸರಸ್ವತಿಯ ಕ್ಯಾರೆಕ್ಟರ್ ಮಾಡಿರೋದು ಮೃಣಾಲ್ ಠಾಕೂರ್. ಈ ಒಂದು ಫಿಲ್ಮ್ ಅಲ್ಲಿ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸೀನ್ ಅಲ್ಲೂ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. CI ರಾಂಬಾಬುನ ರೋಲ್ ಮಾಡಿರೋದು ಅನುರಾಗ್ ಕಶ್ಯಪ್. ಈ ಒಂದು ಫಿಲ್ಮ್ ಅಲ್ಲಿ ಅವರ ಆಕ್ಟಿಂಗ್ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ದಾರೆ. ತುಂಬಾನೇ ವೇರಿಯೇಷನ್ಸ್ ಇದೆ ಈ ಒಂದು ಕಥೆಯಲ್ಲಿ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಸ್ಕ್ರೀನ್ ಪ್ಲೇ ಒಂದಷ್ಟು ಪೋರ್ಷನ್ಸ್ ಅಲ್ಲಿ ನರೇಷನ್ ತುಂಬಾ ಔಟ್ಡೇಟೆಡ್ ಆಗಿ ಬಂದಿದೆ. ಹರಿ ಮತ್ತು ಸರಸ್ವತಿ ಹಾಸ್ಪಿಟಲ್ ಇಂದ ದುಡ್ಡನ್ನ ಲೂಟಿ ಮಾಡಿ ಎಸ್ಕೇಪ್ ಆಗುವಂತ ಒಂದು ಸೀಕ್ವೆನ್ಸ್ ಬರುತ್ತೆ. ಅದೊಂದನ್ನ ಬಿಟ್ರೆ ಫಸ್ಟ್ ಹಾಫ್ ಅಲ್ಲಿ ಏನು ಕೂಡ ಎಂಗೇಜಿಂಗ್ ಅಂತ ಅನಿಸಲಿಲ್ಲ ನನಗೆ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫ್ ಗಿಂತ ಸ್ವಲ್ಪ ಬೆಟರ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ರಿವೀಲ್ ಮಾಡ್ತಾರೆ. ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದಾದ್ಮೇಲೆ ಹೀರೋಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅಲ್ಲೂ ಸಹ ಆಡಿಯನ್ಸ್ ಗೆ ಇನ್ನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದಂತೂ ಹೀರೋ ಕ್ಯಾರೆಕ್ಟರ್ ನ ನೆಕ್ಸ್ಟ್ ಲೆವೆಲ್ ಗೆ ಎಲಿವೇಟ್ ಮಾಡುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ 2 ರಿಂದ 3 ಟ್ವಿಸ್ಟ್ ಗಳು ಮತ್ತೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಈ ಒಂದು ಫಿಲ್ಮ್ ಗೆ ಮೇಜರ್ ಹೈಲೈಟ್ಸ್ ಅಂತಾನೆ ಹೇಳ್ಬೋದು. ಓವರ್ ಆಗಿ ನನಗೆ ಒಂದು ಫಿಲ್ಮ್ ಎಂಟರ್ಟೈನಿಂಗ್ ಆಗಿತ್ತು. ನನ್ನ ಕಡೆಯಿಂದ ಈ ಫಿಲ್ಮ್ಗೆ ನಾನು ಕೊಡ್ತಾ ಇರುವಂತ ರೇಟಿಂಗ್ 3.25 ಔಟ್ ಆಫ್ 5. ಯಾರೆಲ್ಲ ಈ ಫಿಲ್ಮ್ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.